ನೀವೆಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ಸನ್ನು ಫಾಲೋ ಮಾಡ್ತಾ ಇದ್ರೆ ನಾನು ಈಗ ಆಲ್ರೆಡಿ ಅಂಕೋಲಾದಲ್ಲಿ ಇದ್ದೇನೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಿದೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನಾನು ಅಂಕೋಲಾಕ್ಕೆ ದೀಪಾವಳಿ ಆದ ನಂತರ ಬಟ್ ತುಳಸಿ ಪೂಜೆಗಿಂತ ಮುಂಚೆನೆ ಬಂದ್ಬಿಟ್ಟಿದ್ದೆ. ಸೊ ದಿಸ್ ಇಸ್ ದ ವ್ಲಾಗ್ ವೇರ್ ಐ ಟ್ರಾವೆಲ್ಡ್ ಫ್ರಮ್ ಬ್ಯಾಂಗ್ಳೂರು, ನಮ್ಮ ಬ್ಯಾಂಗ್ಳೂರು ಇಂದ ನಮ್ಮ ಅಂಕೋಲಾ. ಇಲ್ಲಿ ನಾವು ಡ್ರೈವರ್ ಅಣ್ಣ ಯಾರು ಸಿಕ್ಕಿದ್ರಲ್ಲ ಕ್ಯಾಬಲ್ಲಿ, ಅವ್ರ ಜೊತೆ ಸಖತ್ ಹರಟೆ ಹೊಡ್ಕೊಂಡು ರೈಲ್ವೆ ಸ್ಟೇಷನ್ ತನಕ ರೀಚ್ ಆದ್ವಿ. ನಮ್ಮ ಮನೆಯವರಿಗೆ ರೈಲ್ವೆ ಸ್ಟೇಷನ್ ರೀಚ್ ಆದ ತಕ್ಷಣ ತಿಂಡಿ ಹುಡುಕೋ ಅಭ್ಯಾಸ ಇನ್ನೂ ಹೋಗಿಲ್ಲ. ರೈಲ್ವೆ ಸ್ಟೇಷನ್ ಹೋಗಿದ್ದು 2 ಸೆಕೆಂಡು ಆಗಿರ್ಲಿಲ್ಲ, ಬ್ಯಾಗನ್ನೆಲ್ಲ ಇಟ್ಟು ಅಲ್ಲಿ ನೋಡಿ ಸ್ಟೇಷನ್ ಚಕ್ಕರ್ ತಗೊಳ್ತಿದ್ದಾರೆ. ಅಕ್ಷಯ್ ಅವರೇ, ರೈಲ್ವೆ ಸ್ಟೇಷನ್ ಬಂದ ನಂತರ ಏನಾಗ್ತದೆ ನಿಮಗೆ? ಫೀಲಿಂಗ್ ಆಗ್ತದೆ? ಫೀಲಿಂಗ್ ಈಗ ಜಸ್ಟ್ ಹೇಳ್ತಾ ಇದ್ದ ಆಯ್ತಾ, ಅವನಿಗೆ ಎಂತ ರೈಲ್ವೆ ಸ್ಟೇಷನ್ ಬಂದ ತಕ್ಷಣ ಏನಾದರೂ ಮುಣುಕು ಮಾಡ್ಬೇಕನ್ಸ್ತದೆ. ಅನ್ಹೆಲ್ದಿ ಅಂತ ಎಂತ ತಗೊಬಂದಿ? ಯಾಕೆ ಸಮೋಸ ಏನಾಯ್ತು? ಕೇಳಿದ್ರಲ್ಲ, ನಮ್ಮ ಸಾಹೇಬ್ರಿಗೆ ಅಲ್ಲಿ ತಿಂಡಿ ತಿನ್ನಂತಾನೇ ಸಮಾಧಾನ ಆಗೋದು. ಹಾಗೆ ಅಷ್ಟರಲ್ಲಿ ಟ್ರೈನ್ ಬಂತು ಅಂತ ಟ್ರೈನನ್ನು ಬೋರ್ಡ್ ಮಾಡಿದ್ವಿ, ಸಾಮಾನೆಲ್ಲ ಲೋಡ್ ಮಾಡಿದ್ವಿ. ಬಟ್ ಅಷ್ಟರಲ್ಲಿ ಯಾರೋ ಟ್ರೈನ್ ಇದು ಚೈನ್ ಎಳೆದ್ಬಿಟ್ಟಿದ್ರು. ಸೊ ಅವರೆಲ್ಲ ಬಂದು ಚೆಕ್ ಮಾಡಿ ಅದಾದ ನಂತರ ಟ್ರೈನ್ ಹೊರಡ್ತು. ಅಲ್ಲೇ ಅಕ್ಷಯ್ ಮಾನ್ವಿಯವರಿಗೆ ಅವ್ರಿಗೆ ಬೇಕಾಗಿರೋ ಸಮೋಸಾನ ಸಿಕ್ತು. ಮತ್ತೆ ಹೆಲ್ದಿ ತಿಂತಿ ಅಂದ್ರೆ ಇದು ಹೆಲ್ದಿಯಾ? ನಾವು ಯೂಶ್ವಲಿ ಈ ಪಂಚಗಂಗಾ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಫುಡನ್ನು ತೊಗೊಂಡು ಹೋಗ್ತೇವೆ, ಆದಷ್ಟು ಪ್ಯಾಕ್ ಮಾಡೇ ತೊಗೊಂಡು ಹೋಗಿರ್ತೇವೆ. ಡಿನ್ನರನ್ನು ಮಾಡಿಕೊಂಡು ಆ ದಿನ ರಾತ್ರಿ ಮಲಗಿದ್ವಿ. ಬೆಳಗ್ಗೆ 7 ಅಷ್ಟರಲ್ಲಿ ನಮ್ಮ ಊರುಗಳ ಬ್ಯೂಟಿಫುಲ್ ಸೀನರಿ ನೋಡ್ತಿದ್ವಿ. ನೋಡ್ತಾ ಅಂಕೋಲಾನು ಬಂದೇ ಬಿಡ್ತು. ನನಗೆ ಊರಿಗೆ ಹೋಗೋದು ಎಷ್ಟು ಸಂಭ್ರಮ ಇರ್ತದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಐ ಲವ್ ಟ್ರಾವೆಲಿಂಗ್ ಟು ಅಂಕೋಲಾ. ಬಟ್ ಆ ಟ್ರಾವೆಲಿಂಗ್ ಪಾರ್ಟ್ ಇಷ್ಟ ಆಗಲ್ಲ. ಅಲ್ಲಿ ರೀಚ್ ಆಗಿದ ನಂತರ ತುಂಬ ಖುಷಿ ಆಗ್ತದೆ. ಬಟ್ ಅಟ್ಲೀಸ್ಟ್ ಆ ಬಸ್ಸಲ್ಲಿ ಹೋಗೋಕ್ಕಿಂತನೂ ಈ ಟ್ರೈನಲ್ಲಿ ನನಗೆ ಸ್ವಲ್ಪ ಕಂಫರ್ಟಬಲ್ ಇರ್ತದೆ. ಸ್ಪೆಷಲಿ ದ ವಾಶ್ರೂಮ್ ಬ್ರೇಕ್ಸ್. ಬಸ್ಸಲ್ಲಿ ಅದೆಂತ ಲಿಮಿಟೆಡ್ ವಾಶ್ರೂಮ್ ಬ್ರೇಕ್ಸ್ ಕೊಡ್ತಾರೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಆ ಸ್ಟೋರಿ ಮತ್ತೆ ಯಾವಾಗಾದರೂ ಹೇಳ್ತಾನೆ. ಈಗ ಸದ್ಯಕ್ಕೆ ಅಂಕೋಲಾ ರೀಚ್ ಆಗಿರೋ ಸೆಲೆಬ್ರೇಷನ್ ಮಾಡೋಣ. ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನೆಲ್ಗೆ ಸ್ವಾಗತ. ಇವತ್ತು 29th of October. ಇಷ್ಟೊತ್ತು ತನಕನೂ ನಾನು ಏನೂ ಮಾಡಿರಲಿಲ್ಲ, ಬಿಕಾಸ್ ಐ ವಾಸ್ ಬ್ಯುಸಿ ಆ್ಯಂಡ್ ಸ್ವಲ್ಪ ಲೇಸಿ ಮೋಡಲ್ಲೇ ನಡೀತಾ ಇತ್ತು ಗಾಡಿ ನಂದು. ಮಮ್ಮಿ ಬರ್ತ್ಡೇ ಇವತ್ತು, ಸ್ಪೆಷಲ್ ಡೇ. ಐ ಥಿಂಕ್ 58 years ಆಗ್ತದೆ ಅವರಿಗೆ. ಹಾಗೆ ಆಗಿದೆ ಆಲ್ರೆಡಿ. ಇವತ್ತು 7:30 ಆಲ್ರೆಡಿ ಆಗೋಯ್ತು. ಪಪ್ಪ ಅವ್ರಿಗೋಸ್ಕರ ಬೆಳಗ್ಗೆಯಿಂದ ನಾನ್ ವೆಜ್ ಮಾಡೋದು ಅದು ಇದು ಎಲ್ಲ ಮಾಡಿದ್ರು. ಅವ್ರದ್ದು ಹಸ್ಬೆಂಡ್ ಆ್ಯಂಡ್ ವೈಫ್ ರೊಮ್ಯಾನ್ಸ್ ಆಗಿದೆ. ಈಗ ನಾವು ಮಕ್ಕಳಾಗಿ ಒಂಚೂರು ನಮ್ಮ ಕಡೆಯಿಂದ ಏನಾದರೂ ಮಾಡೋಣ ಅಂತ ಮಾರ್ಕೆಟ್ ಹೋಗ್ತಿದ್ದೇವೆ. ಅಲ್ಲಿ ಏನು ಸಿಗ್ತದೆ ಏನು ಸಿಗಲ್ಲ ನೋಡಿ ಕೇಕ್ಗೆಲ್ಲ ಹಿಡ್ಕೊಂಡು ಬರ್ತೇವೆ. ಒಂದು ಕ್ವಿಕ್ ಸೆಲೆಬ್ರೇಷನ್ ಮಾಡೋಣ ಅಂತ. ನೀವು ನಮ್ಮ ಇವತ್ತಿನ ವಿಡಿಯೋಗೆ ಒಂದು ಪಾರ್ಟ್ ಆಗಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದೀಪಾವಳಿ ಡೆಕೋರೇಷನ್ಸ್ ಎಲ್ಲ ಕಡೆ ಜೋರಾಗೇ ಇತ್ತು. ಬಟ್ ಇಲ್ಲಿ ಅರಮನೆಗೆ ಸಮ್ಮ ಡೆಕೋರೇಟ್ ಮಾಡಿದ್ರು. ಅಂಕೋಲಾದಲ್ಲಿ ಇರುವಂತ ಬೇಕರಿಗಳನ್ನ ರೌಂಡ್ ಹಾಕಿದ್ದು. ಹಾಯ್ ಅಗೇನ್, ನಾವು ಎಂತ ಇವ್ರನ್ನ ಇಗ್ನೋರ್ ಮಾಡಿ ಇವ್ರನ್ನ ನಾವೀಗ ಕೇಕ್ ಬೈ ಮಾಡ್ಲಿಕ್ಕೆ ಬಂದಿದ್ವಿ. ಬಟ್ ಈಗ ಮಮ್ಮಿ ಕಾಲ್ ಮಾಡಿ ಮಮ್ಮಿ ರೆಡಿ ಆಗಿ ಅಂತ ಹೇಳಿದೆ. ಅದಕ್ಕೆ ಇವತ್ತು ಬ್ಲ್ಯಾಕ್ ಡೇ. ನಾನು ಡಿಸೈಡ್ ಮಾಡಿದ್ದೇನೆ ಇನ್ಮೇಲೆ ಯಾವತ್ತು ಕೇಕೆ ಕಟ್ ಮಾಡಲ್ಲ ಅಂತ. ನಿಮ್ಗೆ ಗೊತ್ತಿಲ್ಲ ನಮ್ಮ ಕಥೆ ಏನು ಅಂತ. ಕೇಕ್ ಅಂತೂ ಬೈ ಮಾಡೋದು ಮಾಡ್ತಾ ಇದ್ದಾರೆ. ನಿಮ್ಮ ಒಪಿನಿಯನ್ ಏನು ಬ್ಲ್ಯಾಕ್ ಡೇದು ಒಪಿನಿಯನ್? ಸೊ ತಗೊಂಡು ಹೋಗ್ತೇವೆ, ನೋಡೋಣ ಮತ್ತೇನಾಗ್ತದೆ ಹೇಳ್ತೇನೆ ಫುಲ್ ಕಥೆ. ಅವಾಗ ಗಂಡ ಹೆಂಡತಿ ಸೇರಿ ಮಾಡಿದ್ದು ಅಂತ ಹೇಳಿದ್ನಲ್ಲ, ಇದೇ ನೋಡಿ ಲಂಚ್ ಸ್ಪ್ರೆಡ್. ನನಗೆ ಬೇಕಾಗಿರೋ ಥರನೂ ಏನೇನೋ ಮಾಡಿದ್ದಾರೆ. ಹಾಗೆ ಅವರಿಗೆ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಫೇವ್ರೇಟ್ ಆಗಿರುವಂಥ ಚಿಕನ್ ಎಲ್ಲ ಮಾಡಿಕೊಂಡು ಸಿಂಪಲ್ ಮನೆ ಊಟ ಮಾಡಿದ್ರು. ಹಾಗೆ ಇಲ್ಲಿ ನೋಡಿ ನಮ್ಮ ಅಂಕೋಲಾ, ಇದು ನಮ್ಮ ಅಂಕೋಲಾ ಮೇನ್ ಮಾರ್ಕೆಟ್ ಏರಿಯಾ ಆಯಿತಾ.
ಅಲ್ಲಿ ಇಲ್ಲಿ ಎಲ್ಲ ಕಡೆ ವಿಚಾರಿಸ್ಕೊಂಡು ಬಂದ್ರು. ಫೈನಲಿ ನಾವು ಬಂದಿದ್ದು ಅಯ್ಯಂಗಾರ್ ಬೇಕ್ರಿಗೆ. 1 year 2 year ಅಂತಲ್ಲ, ಎಷ್ಟೋ ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇವೆ. ಹಾಗೆ ಕ್ವಾಲಿಟಿ ವೈಸು ರೀಸನಬಲ್ ಪ್ರೈಸಿಗೆ ರೀಸನಬಲ್ ಕ್ವಾಲಿಟಿನೇ ಕೊಡ್ತಾರೆ. ಇಷ್ಟೆಲ್ಲ ಆಪ್ಷನಲ್ಲಿ ನಮ್ಮ ಅಂಕೋಲದ ಫೇಮಸ್ ಅಯ್ಯಂಗಾರ್ ಬೇಕ್ರಿ. ಆ್ಯಂಡ್ ಎವ್ರಿ ಸಿಂಗಲ್ ಟೈಮ್ ನಾವು ಇಲ್ಲೇ ಬರೋದು. ಇಟ್ಸ್ ಅ ಗೋ ಟು. ಅಕ್ಷಯ್ದು ಫೇವ್ರೇಟ್ ರವಾ ಕೇಕ್ ಇಲ್ಲ ಇಲ್ಲಿ, ಇದು ಅಕ್ಷಯ್ ಮಾನ್ವಿ. ಸೌಂಡ್ ಕೇಳಿಸ್ತಾ ಇದೆಯಲ್ಲ ಗೊತ್ತು. ಹಾಗೆ ಅಲ್ಲಿಂದ ಎಲ್ಲ ವಸ್ತುಗಳನ್ನ ಬಾಯ್ ಮಾಡಿ ಬೇರೆ ಒಂದು ಅಂಗಡಿಗೆ, ಫೇಮಸ್ ಅಂಗಡಿಗೆ ಹೋಗಿ ಅಂಕೋಲ ಮಾರ್ಕೆಟಿಂದ ಬೇಕಾಗಿರೋ ಸಾಮಾನೆಲ್ಲ ತಗೊಂಡು ನಾವು ಸೀದಾ ಮನೆ ಕಡೆ ಹೊರಟ್ವಿ. ಮನೆಯಲ್ಲಿ ಮಮ್ಮಿ ಇನ್ನೂ ರೆಡಿ ಆಗಿರಲಿಲ್ಲ. ಮಮ್ಮಿ ರೆಡಿ ಆಗು ಫಾಸ್ಟ್. ನೀನು ಈಗ ರೀಸನ್ ಹೇಳಿ ಅಂತ. ಇಲ್ಲ ರೆಡಿ ಆಗು. ಅದೇ ಏನ್ ಬ್ಲ್ಯಾಕ್ ಡೇ? ರಾಜ್ಕುಮಾರ್ ನಮ್ದು ನಿಧನವಾಗಿದ್ದ ದಿನ. ಪುನೀತ್ ರಾಜ್ಕುಮಾರ್ ನಿಧನವಾಗಿದ್ದ ದಿನ. ಪುನೀತ್ ರಾಜ್ಕುಮಾರ್ ನಿಮ್ಗೆ ಹೇಳಿದಾರ ಬರ್ತ್ಡೇ ಮಾಡ್ಕೋಬೇಡಿ ಅಂತ? ಹಾ, ಸುಮ್ಮನೆ ರೆಡಿ ಆಗ್ತೀರಾ? ಮಮ್ಮಿಗೆ ಹಾಗೂ ಹೀಗೂ ಕಾಟ ಕೊಟ್ಟು ಕೊಟ್ಟು ಬರ್ತ್ಡೇಗೆ ರೆಡಿ ಮಾಡಿಸಿದ್ವಿ. ಅಷ್ಟರಲ್ಲಿ ಮಕ್ಕಳೆಲ್ಲ ಏನೋ ಕಪಿ ಚೇಷ್ಟೆ ಮಾಡ್ತಾನೆ ಇದ್ರು. ಸಿಂಪಲ್ ಆಗಿ ನಮ್ಮ ಮಮ್ಮಿಗೆ ಹೇಗೆ ಇಷ್ಟ ಆಗ್ತದೆ ಆ ರೀತಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ವಿ. ನೋಡು ಅಲ್ಲಿ ನೋಡು ಅದು ಅದೇನು ನೋಡು, ಸರಿ ಮಾಡಿ. ನಿನ್ ಗಿಫ್ಟ್ ಹೌದು, ನಿನ್ ಫೇವ್ರೆಟ್ ಗಿಫ್ಟ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಮೈ ಡಿಯರ್ ಮದರ್. ಅವರು ಶಿ ಈಸ್ ಅ ವೆರಿ ಇನ್ನಸೆಂಟ್ ಲೇಡಿ. ಈಗಿನ ಕಾಲದಲ್ಲೂ ಈ ಥರ ಇನ್ನೋಸೆಂಟ್ ಲೇಡಿ ಸಿಗ್ತಾರೆ ಅಂದರೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಆಯಿತಾ. ಶಿ ಈಸ್ ಅ ವೆರಿ ವೆರಿ ಇನ್ನೋಸೆಂಟ್ ಲೇಡಿ. ನನಗೆ ತುಂಬ ಕಾಟ ಕೊಡ್ತಾರೆ. ನಾನು ಅವರು ಎಂತಕ್ಕಾಗಿ ಗೂಬೆ ಥರ ಕೆಲವೊಮ್ಮೆ ಕಚ್ಚಾಡ್ತಾ ಇರ್ತೇವೆ. ಬಟ್ ಆಲ್ವೇಸ್ ಎಂತ ನಮಗೆ ಅನಿಸಿದ್ದನ್ನು ಹೇಳಲಿಕ್ಕೆ ಯಾವಾಗಲೂ ಸ್ಟಾಪ್ ಮಾಡಿಲ್ಲ. ಶಿ ಹ್ಯಾಸ್ ರೇಸ್ಡ್ ಆ್ಯಕ್ಚುಲಿ 2 ಎಂತ ಇಂಡಿಪೆಂಡೆಂಟ್ ಗರ್ಲ್ಸ್. ನಮ್ಮ ಥರ ಬಿಲ್ಕುಲ್ ಅಲ್ಲ. ಶಿ ಡಸಂಟ್ ಲವ್ ಸೆಲೆಬ್ರೇಷನ್ಸ್ ಆ್ಯಂಡ್ ಆಲ್ ಮಚ್. ಬಟ್ ಶಿ ಆಲ್ಸೋ ಡಿಸರ್ವ್ಸ್ ಅ ಗುಡ್ ಲೈಫ್ ನೌ ಆಫ್ಟರ್ ಆಲ್ ದ ಡಿಫಿಕಲ್ಟೀಸ್ ಶಿ ಈಸ್ ಗಾನ್ ಥ್ರೂ. ಸ್ವಲ್ಪ ಫೋಟೋಸ್ ತೆಗೆದು ಜಾಸ್ತಿ ಸೆಲೆಬ್ರೇಷನ್ಸ್ ಮಾಡಿ ನಾವು ಮಮ್ಮಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಮಕ್ಳಿಗೆ ಗ್ರೀಟಿಂಗ್ಸ್ ಆಯಿತು. ನಮ್ಮ ಅಜ್ಜಿ ಮಮ್ಮಿಗೆ ದುಡ್ಡು ಕೊಟ್ಟರು, ಹಾಗೆ ಪಪ್ಪ ಗಿಫ್ಟ್ ಕೊಟ್ಟರು. ಹಾಗೆ ಎಲ್ಲರೂ ಸೇರಿ ಊಟ ಮಾಡಿದ ನಂತರ ಲೂಡೋ ಆಡ್ತಾ ಇದ್ವಿ. ಸ್ಪೆಷಲಿ ಈ ನನ್ನ ತಮ್ಮ ಧನುಷ್ ಇದ್ದಾನಲ್ಲ, ಹೀ ಈಸ್ ಅ ಕ್ರೇಜಿ ಗಾಯ್. ಅವನಿಗೆ ಅವ್ನು ಆಟಾಡ್ತಿರುವಾಗ ಸ್ಪೋರ್ಟ್ಸ್ಮನ್ಶಿಪ್ ಅನ್ನೋ ಟರ್ಮಿದ ಮೀನಿಂಗೇ ಗೊತ್ತಿಲ್ಲ. ಅವ್ನು ಗೆದ್ರೆ ಈಸ್ ದ ಹ್ಯಾಪಿಯೆಸ್ಟ್. ಅವನೇನಾದರೂ ಬೈ ಚಾನ್ಸ್ ಅದರಲ್ಲಿ ಒಂದು ಸ್ವಲ್ಪನೂ ಹೊಡೆತ ತಿನ್ನೋದಾಗಲಿ ಎಲ್ಲಾದರೂ ಸೋಲೋದಾದ್ರು ಆದರೆ ಓ ಮೈ ಗಾಡ್, ಹಿ acts like a weirdo. ಮಳ್ಳ ಅಡ ಸೌಲತ್ ಭಾಳ ಬಿಡ ಬಿಡ. ಈ ಖುಷಿ ಅವನಿದ್ದು ಯಾಕಂದ್ರೆ ಅವನು ಅಕ್ಷಯ್ಗೆ ಏನು ಬೀಟ್ ಮಾಡಿದ ಅಲ್ಲಿ, ಅದಕ್ಕೆ. ಹಾಗೆ ಇದೇ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅಕ್ಷಯ್ ಬೆಟ್ ಹಿಮ್ ಅಂಡ್ ಸಿ ಲುಕ್ ಅಟ್ ಹಿಮ್. ಇಲ್ಲಿ ಒಂದು ಬರ್ತ್ಡೇ ಮುಗಿತಾ ಇಲ್ಲ, ಇನ್ನೊಬ್ಬರು ಬರ್ತ್ಡೇ ಡೆಕೋರೇಷನ್ ಸಾಮಾನೆಲ್ಲ ಬರ್ತಾ ಇದೆ. ಒಟ್ಟು ಮನೆಯಲ್ಲಿ ಬರ್ತ್ಡೇ ನಾಳೆ ಬರ್ತ್ಡೇ ಲೇಡಿ ಇವರೇ ನೋಡಿ. ನಾಟಕ ರಾಣಿ. ಹಾಗೆ ಲೇಸರ್ ಇದು ಒಂದು ಕ್ವಿಕ್ ಅಪ್ಡೇಟ್ ಕೊಡಬೇಕಿತ್ತಂದ್ರೆ ಆವಾಗ ಫುಲ್ ಎಂತ ಚಿಕ್ಕ ಬಾಯ್ಲ್ಸ್ ಆಗಿದ್ವು. ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ, ಸೊ ದ್ಯಾಟ್ ನಾನು ಅದನ್ನು ನೆಕ್ಸ್ಟ್ ಡೇ ಕ್ಲಿನಿಕ್ ಅವರಿಗೆ ಸೆಂಡ್ ಮಾಡಿ ಇಟ್ಟಿದ್ರೆ ಅವ್ರು ಏನಾದರೂ ರೆಸ್ಪಾನ್ಸ್ ಇದೆಯಾ ಅಂತ. ಅಪ್ಪರ್ ಲಿಪ್ ಕಡೆ ಬರ್ನ್ ಆಗಿಬಿಟ್ಟಿತ್ತು. ಇಟ್ ವಾಸ್ ಟ್ರಬ್ಲಿಂಗ್ ಮಿ ಅ ಲಾಟ್. ಎಂತ ಫೇಸಲ್ಲಿ ಅಫ್ಕೋರ್ಸ್ ಏನಾದರೂ ಆ ಥರ ಆದಾಗ, ಏನಾದರೂ ಫಂಕ್ಷನ್ಸ್ ಬಂತ ಅಂದ ತಕ್ಷಣ ಇಟ್ ಬಿಕಮ್ಸ್ ಅ ಲಿಟಲ್ ಡಿಫಿಕಲ್ಟ್. ಬಟ್ ಈಗ ನನ್ನ ಮೇಕಪ್ ಸ್ಕಿಲ್ಸ ಸ್ವಲ್ಪ ಇಂಪ್ರೂವ್ ಆಗಿದೆ ಆಯಿತಾ. ಈಗ ಇಷ್ಟು ನನ್ನ ಸ್ಕಿನ್ ಡ್ಯಾಮೇಜ್ ಇತ್ತಂದ್ರೂ ಐ ನೋ ಹೌ ಟು ಹ್ಯಾಂಡಲ್ ಇಟ್ ಆ್ಯಂಡ್ ಹೌ ಟು ಅಪ್ಲೈ ದ ಮೇಕಪ್ ನೈಸ್ಲಿ. ಈಗ ಇನ್ನೊಂದು ನೆಗೆಟಿವ್ ಅಪ್ಡೇಟ್ ಏನಂದರೆ, ಎವ್ರಿ ಟೈಮ್ ಐ ಟೇಕ್ ಅ ಶವರ್ ಆರ್ ಟೇಕ್ ಬಾತ್ ಮೈ ಐಸ್ ಟರ್ನ್ ರೆಡ್. ಕಾಣಿಸ್ತಾ ಇದೆಯಾ? ಯಾ.
ಸೊ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಮೈ ಮದರ್ ಆಲ್ಸೋ ಹ್ಯಾಸ್. ನಮ್ಮ ಮಮ್ಮಿಗೂ ಇದೇ ಥರ ಆಗ್ತಾ ಇತ್ತು, ಈಗಲೂ ಆಗ್ತದೆ ವೆನ್ ಶಿ ಟೇಕ್ಸ್ ಅ ಹಾಟ್ ಶವರ್ ಆರ್ ಸಮಥಿಂಗ್. ಬಟ್ ಈಗ ಆಟ್ 30 ಐ ಹ್ಯಾವ್ ಸ್ಟಾರ್ಟೆಡ್ ನೋಟಿಸಿಂಗ್ ದಿಸ್ ಇನ್ ಮೀ. ನನಗೂ ಆಗ್ತಾ ಇದೆ. ಐ ಥಿಂಕ್ ಐ ಶುಡ್ ಶೋ ಇಟ್ ಟು ಅ ಡಾಕ್ಟರ್. ಮೈ ಮದರ್ ಹ್ಯಾಸ್ ಗ್ಲೈಕೋಮಾ ಬೈ ದ ವೇ, ಆ್ಯಂಡ್ ಐ ಥಿಂಕ್ ಇಫ್ ಐ ಅವಾಯ್ಡ್ ದಿಸ್ ಐ ವಿಲ್ ಆಲ್ಸೋ ಹ್ಯಾವ್ ದ್ಯಾಟ್ ಇನ್ ಫ್ಯೂಚರ್. ಈಗ ಸೊ ಬೇಗ ಹೋಗಿ ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ಒಬ್ಬರಿಗೆ ತೋರಿಸಿ ಬರೋದು ಡಾಕ್ಟರ್ಗೆ, ಸೊ ದ್ಯಾಟ್ ನಾನು ಕುರುಡಿ ಆಗಬಾರ್ದು. ಐ ಸ್ಟಿಲ್ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಅಟ್ಲೀಸ್ಟ್ ಒಂದು 70 ಹೋಗೋ ತನಕ ಕಣ್ಣನ್ನು ಕಾಪಾಡ್ಕೋಬೇಕು. ಕ್ವಿಕ್ ಲೇಸರ್ ಅಪ್ಡೇಟ್. ಇಲ್ಲಿ ಇಫ್ ಯು ಕ್ಯಾನ್ ಸಿ, ಇಲ್ಲಿ ಸ್ವಲ್ಪ ಹೇರ್ ಗ್ರೋತ್ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಮೋಸ್ಟ್ ಆಫ್ ದ ಏರಿಯಾ ಇಟ್ಸ್ ಕ್ಲಿಯರ್. ಸಣ್ಣಕ್ಕೆ you can see the hair. I trimmed twice in 3 weeks. ಇಲ್ಲೆಲ್ಲ ಚಿಕ್ಕದಾಗಿ it's slowly going. ಹಾಗೆ if you can see this, ಇಲ್ಲಿ ಬಾಯ್ಲ್ಸ್ ಆಗಿ ಕಲೆ ಆಗಿ ಏನೇನೋ ಆಗ್ತಾ ಇದ್ದಾವೆ. ಬರ್ನ್ ಮಾರ್ಕ್ ಆಗಿದ್ದು ಸ್ಲೋಲಿ ಫೇಡ್ ಆಗ್ತಾ ಇದೆ. ಬಟ್ ಹೀಗೆ ಮುಟ್ಟಿದಾಗ I can feel the softness like all other girls. Ega finally, after so many years, I can touch my skin and say, it looks like a girl. So that is laser update. So that was my mother's birthday. Tomorrow you will be watching another video of my cousin's birthday. And yeah, ಇಲ್ಲಿ ಇದೆಲ್ಲ ಡೆಕೋರೇಷನ್ಸ್ ನಾವು ಜಾತ್ರೆಯಲ್ಲಿ ತೊಗೊಂಡಿದ್ದು ಅಂಕೋಲಾ ಉತ್ಸವ್. ಐ ಆಮ್ ರನ್ನಿಂಗ್ ಅ ಲಿಟಲ್ ಬಿಹೈಂಡ್ ಆನ್ ದ ಟೈಮ್ ಲೈನ್. ಅಂದರೆ ಆಗಿದ್ದು ಹತ್ತತ್ರ 15 ಡೇಸ್ ಆಗ್ತಾ ಬಂತು ಎಲ್ಲ ಈವೆಂಟ್ಸ್ ಆಗಿ. ಬರ್ತ್ಡೇಸ್, ಇಂಥ ಕರಾವಳಿ ಉತ್ಸವ, ತುಳಸಿ ಪೂಜೆ, ಮದುವೆ ಅವೆಲ್ಲ ಮುಗಿದು ಆಲ್ಮೋಸ್ಟ್ 2 ಡೇಸ್ ಆಯ್ತು ಈಗ ಎಲ್ಲ ಮುಗಿದು. ಆ್ಯಂಡ್ ನೌ ಐ ಆಮ್ ಫ್ರೀ. ರೆಕಾರ್ಡ್ ಮಾಡ್ತಾ ಇದ್ದೆ, ಬಟ್ ಕೂತ್ಕೊಂಡು ಎಡಿಟ್ ಮಾಡುವಷ್ಟು ಟೈಮು ಇರಲಿಲ್ಲ. ಆ್ಯಂಡ್ ಇನ್ ಬಿಟ್ವೀನ್ ಐ ಹ್ಯಾವ್ ಅ ನೈಸ್ ಅಪ್ಡೇಟ್ ಫಾರ್ ಯು ಆಲ್ಸೋ. ಸೊ ಅದನ್ನು ಸಹ ನೋಡ್ಕೊಂಡು ಬನ್ನಿ ವೆನ್ ಐ ಅಪ್ಲೋಡ್. ಈಗ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಮಮ್ಮಿಗೆ ನಿಮ್ಮ ವಿಶಸ್ನ ಕಳಿಸ್ತಾ ಇರಿ, ನಿಮ್ಮ ಆಶೀರ್ವಾದ ಅವ್ರ ಮೇಲೂ ಇರಲಿ. ಆ್ಯಂಡ್ ಐ ವಿಲ್ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.